ಹಾಯ್ ನನ್ನ ಬಂಧು ಮಿತ್ರರೇ, ಪದ್ಮಿನಿ ಅಭಿರುಚಿಗೆ ಸ್ವಾಗತ. ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿರ್ತೀನಿ. ಇವತ್ತಿನ ರೆಸಿಪಿ ಪನ್ನೀರ್ ಸಾಟೆ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು 200 ಗ್ರಾಮ್ನ ಪನ್ನೀರ್, ನಂದಿನಿ ಪನ್ನೀರ್ ತೊಗೊಂಡಿದ್ದೀನಿ. ಮತ್ತು ಈ ಕಡೆ ಬ್ಯಾಡಗಿ ಮೆಣಸು ಒಂದು 20 ಬ್ಯಾಡಗಿ ಮೆಣಸು ನೀರಲ್ಲಿ ನೆನೆಸಿ ನಾನು ರುಬ್ಬಿಟ್ಕೊಂಡಿದ್ದೀನಿ. ಮತ್ತು ಕಾಂಗ್ರೆಸ್ ಕಡಲೆಬೀಜ ಒಂದು 200 ಗ್ರಾಮ್ ಇಟ್ಕೊಂಡಿದ್ದೀನಿ. ಒಂದು ದೊಡ್ಡ ಈರುಳ್ಳಿ ಹೆಚ್ಚು ಇಟ್ಕೊಂಡಿದ್ದೀನಿ. ಗೋಡಂಬಿ ಒಂದು 20, ಸೋಂಪು 2 ಸ್ಪೂನು, ಚಕ್ಕೆ 2 ತುಂಡು, ಈ ಕಡೆ ನಾನು ಬೆಳ್ಳುಳ್ಳಿನ ಕ್ರಷ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಒಂದು ಹಿಡಿಯಷ್ಟು ಇಟ್ಕೊಂಡಿದ್ದೀನಿ. 2 ಮೆಣಸಿನ್ಕಾಯಿ, 2 ಗರಿ ಕರಿಬೇವು ಸೊಪ್ಪು, 2 ಚಮಚಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಟ್ಕೊಂಡಿದ್ದೀನಿ. 2 ಸಣ್ಣ ಟೊಮೆಟೊ ಇಟ್ಕೊಂಡಿದ್ದೀನಿ. ಈಗ ಬನ್ನಿ ಮಾಡೋಣ. ಮೊದಲಿಗೆ ನಾನು ಗೋಡಂಬಿ ಮತ್ತು ಸೋಂಪು, ಚಕ್ಕೆ ಇತ್ತಲ್ಲ ಅದನ್ನು ಮಿಕ್ಸಿಲಿ ಹಾಕಿ ಸಣ್ಣಗೆ ಅರೆದಿಟ್ಕೊಂಡಿದ್ದೀನಿ. ಆಮೇಲೆ ಅದಕ್ಕೆ ಕಾಂಗ್ರೆಸ್ ಕಡಲೆಬೀಜನೂ ಅದೇ ಮಿಕ್ಸಿಲಿ ಹಾಕಿ ನಾನು ತರಿಯಾಗಿ ತೆಗೆದಿಡ್ತೀನಿ, ಮಿಕ್ಸಿಗೆ ಹಾಕಿಡ್ತೀನಿ. ಈಗ ಇದು ಕಾಂಗ್ರೆಸ್ ಕಡಲೆಬೀಜ ನಾನು ಅರ್ಧದಷ್ಟು ತೊಗೊಂಡಿದ್ದೀನಿ, ಅಂದರೆ 100 ಗ್ರಾಮಷ್ಟು ತೊಗೊಂಡಿದ್ದೀನಿ. ಅದನ್ನು ಕೂಡ ಇವಾಗ ಕ್ರಷ್ ಮಾಡಿ ತರಿಯಾಗಿ ಮಾಡಿ ತೆಗೆದಿಡ್ತೀನಿ. ನೋಡಿ, ಅದು ಕೂಡ ತರಿ ಆಯಿತು. ಇನ್ನು ಅದನ್ನು ಒಂದು ಪ್ಲೇಟಿಗೆ ಹಾಕಿಡ್ತೀನಿ. ಇದು ಪ್ಲೇಟಿಗೆ ಹಾಕಿ ಮುಂದೆ ಏನು ಮಾಡೋಕ್ಕೂ ಅಂತ ಇನ್ನು ಶುರು ಹಚ್ಕೊಳ್ಳೋಣ. ಅಂದರೆ ಮೇಯ್ನ್ ಕೋರ್ಸ್ ಶುರು ಮಾಡೋಣ. ಬನ್ನಿ ಮುಂದಿನ ಪ್ರಕ್ರಿಯೆ ಮಾಡೋಣ. ಈಗ ಪನ್ನೀರನ್ನ ಮ್ಯಾರಿನೇಟ್ ಮಾಡೋಕ್ಕೂ ಅದಕ್ಕೆ 2 ಸ್ಪೂನಷ್ಟು ಮೈದಾ ಹಿಟ್ಟು ಮತ್ತು 1 ಸ್ಪೂನು ಕಾರ್ನ್ ಹಾಕಿ ನಾನು ಅದನ್ನ ಟಾಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ನೀರು ಚಿಮ್ಕಿಸ್ಬೇಕು, ಇಲ್ಲಾಂದರೆ ಬೈಂಡಿಂಗ್ ಆಗೋಲ್ಲ. ಅದು ಸ್ವಲ್ಪ ನೀರು ಚಿಮ್ಕಿಸಿ ನಾನು ಎಲ್ಲನೂ ಮಿಕ್ಸ್ ಮಾಡ್ತಾಯಿದ್ದೀನಿ. ಎಲ್ಲದಕ್ಕೂ ಅದು ಹಿಡಿಬೇಕು ಅಂಥೇಳಿ, ಬೈಂಡಿಂಗ್ ಚೆನ್ನಾಗಾಗಲಿ ಅಂತ. ಈಗ ಪನ್ನೀರೆಲ್ಲ ಬೈಂಡಿಂಗ್ ಆಯಿತು. ಈ ಕಡೆ ಎಣ್ಣೆ ಬಿಸಿಗಿಟ್ಟಿದ್ದೀನಿ. ಎಣ್ಣೆ ಕಾದ ನಂತರ ಪನ್ನೀರನ್ನ ಬಿಟ್ಟು ಅದರಲ್ಲಿ ಫ್ರೈ ಮಾಡಬೇಕು. ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡಬೇಕು. ಎಣ್ಣೆ ಕಾಯ್ತಾ ಇದೆ. ಈಗ ಎಣ್ಣೆ ಕಾದಿದೆ. ಪನ್ನೀರನ್ನ ಬಿಡ್ತಾಯಿದ್ದೀನಿ. ಒಂದೊಂದೇ ಹಾಗೆ ಎಣ್ಣೆಯಲ್ಲಿ ಒಂದು 6-7 ಹಾಕಿದ್ದೀನಿ. ಎಲ್ಲ ಫ್ರೈ ಆಗಬೇಕು. ಗೋಲ್ಡನ್ ಬ್ರೌನ್ ಅಲ್ಲ, ಗೋಲ್ಡನ್ ಕಲರ್ ಬರಬೇಕು. ಆ ಥರ ಫ್ರೈ ಆಗೋ ಥರ ಮಾಡ್ತಿದ್ದೀನಿ. ಏನಂದರೆ ಪನ್ನೀರ್ ಚೆನ್ನಾಗಿದೆ, ಯಾವುದೂ ಮುರಿತಾ ಇಲ್ಲ. ಚೆನ್ನಾಗಿದೆ ಪನ್ನೀರ್ ಕ್ವಾಲಿಟಿ, ಯಾವುದೂ ಮುರಿತಾ ಇಲ್ಲ, ಚೆನ್ನಾಗಿ ಇದೆ, ಗಟ್ಟಿ ಇದೆ. ಮತ್ತು ಫ್ರಿಜ್ಜಿಂದ ಇಟ್ಟು ತೆಗ್ದಿದ್ದಲ್ಲ, ಹಾಗಾಗಿ ಅದು ಸ್ವಲ್ಪ ಮೆತ್ತಗಾಗಲಿಲ್ಲ. ಇನ್ನೂ ಚೆನ್ನಾಗಿ ಈ ಥರದ್ದೇ ಪನ್ನೀರ್ ಬೇಕಾಗುತ್ತೆ ಸಾಟೆ ಮಾಡೋದಕ್ಕೆ. ಚೆನ್ನಾಗಿ ಇದಾಗಿದೆ, ಯಾವುದೂ ಮುರಿತಾ ಇಲ್ಲ, ಅದೇನೋ ಸಮಾಧಾನ. ಈಗ 2ನೇ ಒಬ್ಬೆ ಹಾಕಿದ್ದೀನಿ. ಈಗ ಆಯಿತು, ಅದು ಸಾಟೆ ಅಂದರೆ ಆಯಿಲಲ್ಲಿ ಫ್ರೈ ಆಯಿತು. ಈಗ ಒಂದು ಸಣ್ಣ ಸೌಟಲ್ಲಿ ಒಂದು ಸೌಟು ಎಣ್ಣೆ ಹಾಕ್ಕೊಂಡು, ಇದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು, ಮತ್ತು ಅದು ಹೆಚ್ಚಿದಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಹಸಿತನ ಹೋಗಬೇಕು, ಪೂರ್ತಿ ಬ್ರೌನ್ ಆಗಬೇಕು ಅಂತಿಲ್ಲ, ಬಟ್ ಹಸಿತನ ಹೋಗಬೇಕು. ಹಸಿತನ ಹೋದ್ಮೇಲೆ ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇವಾಗ ಹಾಕಿದೆ. ಅದೂ ಅಷ್ಟೇ ಹಸಿತನ ಹೋಗಿ ಚೆನ್ನಾಗಿ ಕುಡ್ಕೋಬೇಕು. ಇವಾಗ ನಾನು
ರುಬ್ಬಿದಂಥ ಬ್ಯಾಡಗಿ ಮೆಣಸಿನ ಪುಡಿ ಹಾಕಿದೆ, ಏನು ಚಟ್ನಿ ಹಾಕಿದೆ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಅದ್ರದ್ದು ಹಸಿತನ ಹೋಗಬೇಕು. ಈಗ ನಾನು ತುರಿದಂಥದ್ದು ಬೆಳ್ಳುಳ್ಳಿನ ಹಾಕಿದೆ, ಅದನ್ನು ಚೆನ್ನಾಗಿ ಹಸಿತನ ಹೋಗಬೇಕು. ಆಮೇಲೆ ಟೊಮೆಟೊ ಹಾಕಿದೆ, ಉಪ್ಪು ಹಾಕಿದ್ದೀನಿ. ಅದಕ್ಕೆ ಉಪ್ಪು ಹಾಕಿದರೆ ಟೊಮೆಟೊ ಬೇಗ ಬೇಯುತ್ತೆ ಅಂತ. ಟೊಮೆಟೊ ಚೆನ್ನಾಗಿ ಬೇಯೋ ತನಕನೂ, ಅಂದರೆ ಮುಕ್ಕಾಲು ಬಾಡಬೇಕದು ಎಣ್ಣೆಯಲ್ಲಿ, ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಇವಾಗ ನಾನು ಗೋಡಂಬಿ ಪುಡಿನ ಹಾಕ್ತಾಯಿದ್ದೀನಿ, ಅಂದರೆ ಗೋಡಂಬಿ ಸೋಂಪು ಚಕ್ಕೆ ಇತ್ತಲ್ಲ ಅದ್ರ ಪುಡಿ ಮಾಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಗಟ್ಟಿಯಾಗಿದೆ, ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ಗೋಡಂಬಿ ಪೇಸ್ಟ್ ಆಗಲಿ ಪುಡಿ ಆಗಲಿ ಹಾಕಿದ ತಕ್ಷಣ ಸ್ವಲ್ಪ ಗಟ್ಟಿಯಾಗ್ಬಿಡುತ್ತೆ, ಒಣಗಿಬಿಡುತ್ತೆ. ಅದಕ್ಕಂತ ನೀರು ಹಾಕೋಬೇಕು. ಇವಾಗ ಸ್ವಲ್ಪ ಒಂದು ಅರ್ಧ ಚಮಚೆಯಷ್ಟು, ಅರ್ಧನೂ ಇಲ್ಲ, ಕಾಲು ಚಮಚೆಯಷ್ಟು ಸಕ್ಕರೆ ಹಾಕಿದ್ದೀನಿ. ಯಾಕಂದರೆ ಸಕ್ಕರೆ ಹಾಕಿದರೆ ಚೆನ್ನಾಗಿ ಬರುತ್ತೆ ಅಂಥೇಳಿ. ಇವಾಗ ಚೆನ್ನಾಗಿ ಕೂಡ್ಕೊಂಡಿದ್ದೆ ಎಲ್ಲನೂ. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಪನ್ನೀರ್ನ ಹಾಕಿ ಇದನ್ನು ಅಷ್ಟೇ ಚೆನ್ನಾಗಿ, ಆ್ಯಕ್ಚುಲಿ ಫ್ಲಿಪ್ ಮಾಡೋಕ್ಕಿದು ದೊಡ್ಡ ಇದು ಪ್ಯಾನ್ ಆಗಿದ್ದಕ್ಕೆ ನಂಗೆ ಆಗ್ತಾಯಿಲ್ಲ. ಮನೆಯಲ್ಲಿ ಇವರೆಲ್ಲ ಹೊರಗೋಗಿದ್ದಾರೆ, ಬರೋದಿನ್ನೂ ಲೇಟ್ ಆಗುತ್ತೆ, ಕಾಯೋದು ಬೇಡ ಅಂತ ನಾನು ಮಾಡ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ಎರಡೂ ಕೈಯಲ್ಲಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಎಲ್ಲ ಚೆನ್ನಾಗಿ ಕೂಡ್ಕೋಬೇಕು, ಮಸಾಲೆ ಎಲ್ಲನೂ ಎಲ್ಲ ಪನ್ನೀರ್ಗೂ ಹಿಡಿಬೇಕು. ಹಾಗೆ ಎಲ್ಲ ಕಡೆಯಿಂದ ಮಿಕ್ಸ್ ಮಾಡಿ ಈಗ ಅದು ಕಾಂಗ್ರೆಸ್ ಕಡಲೆ ಬೀಜ ಅದು ತರಿ ಹುರಿದು ಮಿಕ್ಸಿಗೆ ಹಾಕಿಟ್ಟಿದ್ನಲ್ಲ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಕ್ಕೂ ಇವಾಗ ಸ್ವಲ್ಪ ನೀರು ಬೇಕಾಗುತ್ತೆ, ಯಾಕಂದರೆ ಗಟ್ಟಿ ಆಗುತ್ತೆ. ಹಾಗಾಗಿ ಇದಕ್ಕೂ ಸ್ವಲ್ಪ ನೀರು ಮಿಕ್ಸ್ ಮಾಡಬೇಕಾಗುತ್ತೆ. ನೋಡಿ ಎಷ್ಟು ಗಟ್ಟಿ ಆಗ್ತಿದೆ. ಸ್ವಲ್ಪ ನೀರು ಮಿಕ್ಸ್ ಮಾಡಿ, ಈಗ ಅಲ್ಲಿ ಈ ಕಡೆ ಎಣ್ಣೆ ಕಾದಿತ್ತಲ್ಲ ಆ ಬಾಣಲಿಲಿ ನಾನು ಕರಿಬೇವು ಸೊಪ್ಪು ಹಾಕಿಟ್ಟಿದ್ದೆ, ಅದು ಗರಿಯಾಗಿ ಚೆನ್ನಾಗಾಗಿದೆ ನೋಡಿ. ಅದನ್ನು ಇದಕ್ಕೆ ಇವಾಗ ಮಿಕ್ಸ್ ಮಾಡಿದ್ದೀನಿ, ಅಂದರೆ ಹೀಗೆ ಒಂಥರ ಕ್ರಿಸ್ಪಿಯಾಗಿರುತ್ತೆ ಅಂಥೇಳಿ, ಚೆನ್ನಾಗಿರುತ್ತೆ ಅಂತ. ಎಲ್ಲ ಆಯ್ತು. ಇವಾಗ ಕೊತ್ತಂಬರಿ ಸೊಪ್ಪು ನಾನು ಹಾಗೆ ಪ್ಲೇಟಿಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಸರ್ವ್ ಮಾಡ್ತೀನಿ. ನೋಡಿ ಇಷ್ಟು ಚೆನ್ನಾಗಾಗಿದೆ. ಈಗ ಸರ್ವ್ ಮಾಡ್ತೀನಿ. ಏನಂದರೆ ನಾವು ಲೈನಾಗಿ ಸರ್ವ್ ಮಾಡೋಕ್ಕಾಗಲ್ಲ ಮನೆಯಲ್ಲಿ, ಅಂದರೆ ಆ ಥರ ಇದ್ರಾಗಿ ಡಿಸೈನಾಗಿ ಲೈನಾಗಿ ಮಾಡಬೇಕು ಅಲ್ವಾ, ಅದು ಮನೆಯಲ್ಲಿ ಆಗೋಲ್ಲ. ಹೋಟ್ಲಲ್ಲಿ ಅಂದರೆ ಹಾಗೆ ಬಾಕ್ಸಿಗೆ ಹಾಕ್ಕೊಡ್ತಾರೆ, ಪ್ಲೇಟಿಗೂ ಸರ್ವ್ ಮಾಡ್ತಾರೆ. ಇದು ಸರ್ವ್ ಮಾಡಿದಾಗ ಹಂಗೆ ಉದ್ದುದ್ದ ಹಂಗೆ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಬೈಂಡಿಂಗ್ ಎಲ್ಲ ಜಾಸ್ತಿ ಇದೆ, ಕಡಲೆ ಬೀಜನೂ ಜಾಸ್ತಿ ಆಯಿತು. ಆದರೆ ಟೇಸ್ಟ್ ಇದೆ ಮಾತ್ರ, ಸಖತ್ತಾಗಿ ಟೇಸ್ಟ್ ಬಂದಿದೆ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ನೋಡಿ ಪ್ಲೇಟಿಗೆ, ಚೆನ್ನಾಗಿ ಕಾಣುತ್ತೆ. ನೀವು ಮಾಡಿ ಮನೇಲಿ, ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ, ಹೋಟ್ಲು ಥರನೇ ಬರುತ್ತೆ. ರುಚಿ ಅಂತ ಹೋಟ್ಲಿದೆಲ್ಲ ಮಲ್ಲೇಶ್ವರಮು, ಆ ಥರನೇ ರುಚಿ ಬಂದಿದೆ. ಇವಾಗ ನಾನು ಟೊಮೊಟೊ ಕೆಚಪ್ ಹಾಕಿದೆ, ಈ ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ. 2 ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ, ಆದರೂ ಇನ್ನೂ ಉಳಿದಿದೆ. ನೀವು ಮಾಡಿ ತಿನ್ನಿ, ಮಕ್ಕಳಿಗೆ ಬಾಕ್ಸ್ಗೆ ಹಾಕ್ಕೊಡಿ, ತುಂಬ ಚೆನ್ನಾಗಿರುತ್ತೆ. ಇದು ಪ್ರೋಟೀನ್ ಇದೆ, ಯಾಕಂದರೆ ಪನ್ನೀರು ಪ್ರೋಟೀನು ಮತ್ತು ಶೇಂಗಾನು ಪ್ರೋಟೀನು. ಥ್ಯಾಂಕ್ ಯು ಫಾರ್ ವಾಚಿಂಗ್.